ಏನೇನು ಹೇಳೋ ನಿಮ್ಗೆ ವಾರಿಸ್ ಬಿಲ್ ಹೇಳೋ 15 दिन वहाँ बुकिंग करको मैं बुकिंग वहाँ करको उठा रहे नहीं। अभी यहाँ चटनी कॉम्प्लेक्स जाओ करको बोले वहाँ है तुम्हारा बुकिंग नहीं हुआ, वो नंबर लियो तुम्हें लगा बोल रहे हैं। हमें क्या साल सीखे भैया नहीं फोन नंबर है कि नहीं तुम्हारे पास? फोन है तो फोन है, करना मैसेज करे तो बुकिंग होता है। 100 बार कर रहे हैं भैया, वहाँ करको बोल रहे हैं। उसके बारे में चटनी कॉम्प्लेक्स आए कितने दिन से कर रहे हैं? 15-20 दिन वहाँ देख भैया कर रहे हैं। नाइट में करके दिखे? नाइट में करे, रात को करे, वट्टी जटा यहाँ आए तो क्या बोल रहे हैं तुम्हारा बुकिंग नहीं हुआ, ये नंबर लियो तुम्हें लगाओ, रात को 10 बजे लगाओ, 11 बजे लगाओ बोल रहे हैं। कितने दिन हुआ बुकिंग करने लगा? बुकिंग लगने को 15-20 दिन हुआ। अब तुम्हारे टाकी नाक कितने महीने हुआ? 1 महीना ऊपर हुआ। 1 महीने को बोलो। ಸುನೀತಾ ಶಿವಶಂಕರ್ ಕಾಲನಿ 9ನೇ ತಾರೀಕಿಗೆ ನಾನು ಗ್ಯಾಸ್ ಖಾಲಿ ಆಗೈತ್ರಿ. 9ನೇ ತಾರೀಕಿಗೆ ಬುಕ್ ಮಾಡೇನಿ. DSC ನಂಬರ್ ಬಂದೈತೆ. 9ನೇ ತಾರೀಕಿಗೆ ನಾನು ಇನ್ನೂ ಮಟ್ಟ ತಂದು ಮನೆಗೆ ಗ್ಯಾಸ್ ಕೊಟ್ಟಿಲ್ಲ ಇವ್ರು. ಅದ್ರ ಸಂಬಂಧ ಪಾಳೆ ಹಚ್ಚಿ ಕೇಳಿ ಗ್ಯಾಸ್ ತೊಗೊಂಡು ಹೋಗ್ಬೇಕಂತ ಬಂದು ನಿಂತೇನ್ರಿ. ಒಂದು 1.5 ತಾಸು ಆತು ನಾ ಬಂದಿಲ್ಲ. ಹುಡುಗರು ಕರ್ಕೊಂಬಂದಿನಿ, ಸಿಲಿಂಡ್ರು ಇಲ್ಲೇ ತೊಗೊಂಬಂದಿಟ್ಟೇನಿ. ಹುಡುಗರು ಬಂದವ್ರು ಇಲ್ಲಿ. ಮನ್ಯಾಗ ವಯಸ್ಸಾದವ್ರು ಅದಾರ, ತಂದೆ ತಾಯಿ ಅದಾರ, ಅವ್ರಿಗೆ ಅಡ್ಡಾಡಕ್ಕೆ ಆಗಂಗಿಲ್ಲ. 9ನೇ ತಾರೀಕಿಗೆ ಬುಕ್ ಮಾಡೇನಿ. DSC ನಂಬರು ಬಂದೈತಿ. DSC ನಂಬರ್ ನೋಡ್ರಿ. ಇನ್ನೂ ಮಟ್ಟ ನನಗೆ ಸಿಲಿಂಡರ್ ಬಂದ್ಬಿಟ್ಟಿಲ್ಲ. ಡೆಲಿವರಿ ಮಾಡೋರು ಫೋನ್ ಹೇಳ್ತಿರ್ತಾರೆ, ಫೋನ್ ಹಚ್ಚಿ ಕೇಳಿದ್ರೆ ಡೆಲಿವರಿ ಆಕೈತ್ರಿ ಮಾಡ್ತೀವ್ರಿ ಅಂತ ಹೇಳ್ತಾರ. ನಾವು 11ನೇ ತಾರೀಕಿಗೆ ಕೇಳಿದೇರಿ, ಇಲ್ಲ ಬಂದ್ ಕೊಡ್ತೀವ್ರಿ ಬಂದ್ ಮುಟ್ಟಿಸೋಣ ಅಂತಂದ್ರೆ ಈಗ 2 ಸಲ ಕೇಳಿದೆ, 2 ಸಲನು ಬಂದ್ ಕೊಡ್ತೇನ್ರಿ ಅಂತಂದ್ರೆ ಮಠ ಬಂದ್ ಕೊಟ್ಟಿಲ್ಲ ಅವ್ರು. ಈಗ 2ನೇ ಸಲ ರೀ ಇದು. ಮೊನ್ನೆ ಬಂದೆ ಭಾಳ ಗದ್ದಲ ಇತ್ತಂತ ವಾಪಸ್ ಹೋದೆ. ಇವತ್ತು ಮತ್ತೆ ಪಾಳೆ ಹಚ್ಚಿನಿ, 1.5 ತಾಸು ಆತ್ರಿ ಪಾಳೆ ಹಚ್ಚಿ. ಆಮೇಲೆ ಆಟೋನಕ್ಕೆ ತೊಗೊಂಬಂದಿನಿ, 2 ಹುಡುಗರು ಕರ್ಕೊಂಬಂದಿನಿ, ಸಿಲಿಂಡರ್ ತೊಗೊಂಬಂದಿನಿ. ಮನ್ಯಾಗ ವಯಸ್ಸಾದವ್ರು ತಂದೆ ತಾಯಿ ಅದಾರ. 9ನೇ ತಾರೀಕಿಗೆ ಬುಕ್ ಆಯಿತು. 9ನೇ ತಾರೀಕಿಗೆ DSC ನಂಬರ್ ಬಂದ ನಂದು. ಇನ್ನೂ ಮಟ್ಟ ಸಿಲಿಂಡರ್ ಬಂದು ಕೊಟ್ಟಿಲ್ಲ ನನ್ನ ಮನೆಗೆ. ಮೊದಲ ಸರಿಗೆ ನಾವು ಯಾರ್ಯಾರು ಗ್ಯಾಸ್ ಬುಕ್ಕಿಂಗ್ ಮಾಡ್ತಾ ಇದ್ದಾರಲ್ಲ ಅವರಿಗೆ ಹೋಮ್ ಡೆಲಿವರಿ ಕೊಡ್ತಾ ಇದ್ದೀವಿ. ಬುಕ್ ಆದ್ಮೇಲೆ 15 ದಿವಸ ಒಳಗೆ ಮನೆಗೆ ಬರ್ತದೆ. ಆಲ್ರೆಡಿ ಹುಡುಗರು ಡೆಲಿವರಿ ಬಾಯ್ಸ್ ಹೋಗಿದ್ದಾರೆ. ಈಗ ಬುಕ್ ಆಗಲಾರ್ದವ್ರು ಮಿಸ್ ಕಾಲ್ ಕೊಡಬೇಕಾದ್ರೆ ಸರ್ವರ್ ಡೌನ್ ಇರೋದು ಬುಕ್ ಆಗ್ತಾ ಇಲ್ಲ. ಬಂದವ್ರಿಗೆ ನಾವು ಹೇಳ್ತಾ ಇದ್ವಿ ಮನೆಗೆ ಬರ್ತೈತಿ ಹೋಮ್ ಡೆಲಿವರಿ. ಇಲ್ಲ ನಮ್ಗೆ ಸಿಲಿಂಡ್ರ್ ಬೇಕೇ ಬೇಕನ್ನಾಗ್ತಾರೆ. ನಮ್ಮ ಹುಡುಗರು ಏನು ಹೋಗಿದಾರ ಡೆಲಿವರಿಗೆ, ಅಲ್ಲಿ ಅವ್ರಿಗೆ ಗಾಡಿ ನಿಲ್ಸಿದ್ದೀನಿ. ಹೋಮ್ ಡೆಲಿವರಿ ಅರ್ಜೆಂಟ್ ಇದ್ದವ್ರಿಗೆ ಅಲ್ಲಿ ಹೋಗಿ ತಗೋರಿಪ್ಪ ಅಂತ ಹೇಳ್ತಾ ಇದ್ವಿ. ಡೆಲಿವರಿ ಬಾಯ್ ಇಲ್ಲ ನಾ ಯಾರು ಇಲ್ಲ ಇಲ್ಲ ಶೆಟ್ರಿ ಯಾವ್ದು ಬಂದ್ ಇಲ್ಲ ಶೆಟ್ರಿ ಯಾವ್ದು ಬಂದ್ ಮಾಡಿಲ್ರಿ. ಎಲ್ಲ ಶೆಟ್ರ್ ಓಪನ್ ಇಲ್ಲ ಶೆಟ್ರಿ ಯಾವ್ದು ಬಂದ್ ಮಾಡಿ ಇಲ್ಲ ನಾವೇನು ಓಕೆ ನೀವು ಹೇಳಿದ್ದ ಪಬ್ಲಿಕ್ ಹೇಳಿದ್ದ ಎಲ್ಲ ಓಕೆ, ಎಲ್ಲಾರ್ದು ಒಪ್ಕೋತೀನಿ. ಶೆಟ್ರ್ ಓಪನ್ ಇದೆ. ನಾನೇನು ಮಾಡಿದೆ, ಎಲ್ಲರಿಗೂ ಕ್ಯೂನಾಗ ನಿಂದಿರ್ರಿ, ಯಾರು ಒಳಗೆ ಪ್ಯಾನಿಕ್ ಆದ್ರೆ ಎಲ್ಲ ಹುಯಿ ಅಂತ ಬಂದ್ರೆ ಯಾರಿಗೂ ಉಸಿರಾಡಕ್ಕೆ ಆಗಂಗಿಲ್ಲ, ತೊಂದರೆ ಆಕೈತಿ. ಒಬ್ಬರಿಂದ ಒಬ್ಬರು ಬರ್ರಿ. ಲೇಡೀಸಿಗೆ ಸಪ್ರೇಟ್ ಲೆಫ್ಟಿಗೆ ಮಾಡೀನಿ, ಜೆಂಟ್ಸಿಗೆ ರೈಟ್ ಸೈಡ್ದು ಒಬ್ಬರಿಂದ ಒಬ್ಬರು ಬರ್ರಿ ಅಂತ ಹೇಳಿ. ಬಟ್ ಎಲ್ಲರೂ ಯಾಕೆ ಹಂಗೆ ಮಾಡ್ತಾರೆ ನಮ್ಗೆ ಇನ್ನೂ ಗುರ್ತಾಗೋದು. ಜನ ಹೇಳ್ತಿರ್ತಾರೆ ಬಂದ್ ಮಾಡಿ ಅವರು ಬಂದ್ ಏನು ಮಾಡಿಲ್ಲ. ಒಳಗೆ ಇರ್ತಾರೆ. ಇಲ್ಲ ಅದೇನೈತಿ ಇಲ್ಲ ಬೆಳಗ್ಗೆ 6 ಗಂಟೆಗೆ ಯಾರು ಬಂದಿಲ್ರಿ ಸರ್. ಇದು ಏನೀಗ ತೊಂದರೆ ಆಗಿದಲ್ಲ, ಮೊದ್ಲು ಇವರೆಲ್ಲ ಯಾರು ಬರ್ತಿದ್ದಲ್ಲ, ಈಗ ಏನು ಪ್ರಾಬ್ಲಮ್ ಆಯ್ತಲ್ಲ. ಡೆಲಿವರಿ ಬಾಯ್ ಫೋನ್ ಮಾಡ್ತಾ ಇಲ್ಲ. ಇಲ್ಲ 4 ತಿಂಗಳು ಹೆಂಗೆ ಹಾಕಿದ್ರಿ? 4 ತಿಂಗಳು ಮತ್ತೆ ಏನು ಮಾಡಿದ್ರೆ? ಅಲ್ಲ ಈ ಪ್ರಶ್ನೆ ಹಿಂಗೆ ಕೇಳಬಾರ್ದಲ್ಲ. 4 ತಿಂಗಳು ಆತಂದ್ರೆ ಅದೇ 4 ತಿಂಗಳು ಹೆಂಗೆ ಹಾಕಿದ್ರಿ? ಇಲ್ಲ ಆ ಥರ ಹೇಳ್ಬೇಡ್ರಿ ಸರ್ ನೀವು. ಇಲ್ಲ ಅವ್ರಿಗೆ 4 ತಿಂಗಳು ಅಂತ ಅದು ಅಲ್ಲ ಅವ್ರೇನೋ 4 ತಿಂಗಳು ಅದಂತ ಇವ್ರೇನೋ ಹೇಳ್ತಾರೆ 4 ತಿಂಗಳು. ಇಲ್ಲ ಹಾಗೆ ಇಲ್ಲ ನಾವು ನೋಡ್ರಿ. ಇಲ್ಲ ನಾವು 1 ವರ್ಷದಿಂದ KYC ಮಾಡ್ಕೊಂತ ಬರ್ತಾ ಇದೀವಿ. ಪೇಪರ್ನ್ಯಾಗೂ ಬಂತು, ನ್ಯೂಸ್ನ್ಯಾಗೂ ಬಂದಿದೆ. ಈ KYC ಮಾಡ್ಕೋರಂದಿದೆ. ಯಾರ್ಯಾರು ಈ KYC ಈಗಾದ್ರೂ ನಾವು ಮಾಡ್ತಾ ಇದೀವಿ. ಡೆಲಿವರಿ ಬಾಯ್ ಫೋನ್ ಕರೆತಿ ಸ್ವಲ್ಪ ಡಿಲೇ ಆಗಿದೆ. ನಾವು ಬರಾಕತ್ತೆ ತಮ್ಮ ಹೆಸರು ಹೇಳಿ ಸರ್. ತಮ್ಮ ಹೆಸರು ಹೇಳಿ ಸರ್. 8927225667 ಇದಕ್ಕೆ ಬುಕಿಂಗ್ ಮಾಡಿದ್ರೆ ಆಗ್ತದೆ ಸರ್. ಮತ್ತೆ ಇನ್ನೊಂದು ಐತ್ರಿ ಹೇಳಿ ಸರ್. 8391990007 ಅದಕ್ಕೂ ಬುಕಿಂಗ್ ಆಗ್ಬೋದು ಸರ್. ಸಾಯಂಕಾಲ 6 ಗಂಟೆ ಟ್ರೈ ಮಾಡಿ ಬುಕ್ ಆಗ್ತೈತಿ.